ನೋಡ್ರಿ. ಕನೆಕ್ಟ್ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಪೂರ್ತಿ ಪ್ಲಾಸ್ಟಿಕ್ ನಮ್ಗೆ ಬೇಡ ಬೇಡ.
ಕಟ್ಟಿನ ಕೊಪ್ಪಳು ಎಲ್ಲ ಸುತ್ತ ಇಟ್ಕೊಂಡ್ಬಂದವ್ರು ಎಲ್ಲ ಅಮ್ಮ ಅದಕ್ಕೆ ನಾನು ಹೇಳಿದ್ದು ಮಾತಾಡಿ ಬರ್ರಿ ಅದನ್ನ ಇಲ್ಲಿ ಬರ್ರಿ ಎಲ್ಲ ಅಂತ ಶ್ರೀ ಬಸವೇಶ್ವರ ದೇವಸ್ಥಾನದ ಸೀಳುಕುಪ್ಪೆ ಬೋರಮದೊಡ್ಡಿ ಸೀಳುಕುಪ್ಪೆ ಜಾತವರದೊಡ್ಡಿ ಬೋರಮದೊಡ್ಡಿ ಮಲ್ಲಪ್ಪನ ದೊಡ್ಡಿ ಗ್ರಾಮಸ್ಥರಿಗೆ ನಮಸ್ಕಾರ. ಈ ಬಸವೇಶ್ವರ ದೇವಸ್ಥಾನದ ಕೊಂಡ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದೇ ಥರ ನಡ್ಕೊಬರ್ತಾ ಇದೆ. ಎಲ್ಲ ಪ್ರತಿ ವರ್ಷವೂ ಒಂದೊಂದು 5% ಅದ್ದೂರಿಯಾಗಿ ಎಲ್ಲ ಗ್ರಾಮಸ್ಥರು ಶ್ರದ್ಧೆಯನ್ನು ವಹಿಸಿ ಹಬ್ಬ ಅಂದರೆ ಎಲ್ಲೇ ಇರಲಿ ಬೆಂಗಳೂರಲ್ಲಿ ಎಲ್ಲ ಹೊರಗಡೆ ಇರೋರೆಲ್ಲ ಬಂದು ಈ ಹಬ್ಬಕ್ಕೆ ಭಾಳ ಸ್ಪಂದಿಸ್ತಾರೆ. ಎಲ್ಲರೂ ಕೂಡ ಇವತ್ತು ಏನು ಒಬ್ಬ ಭಕ್ತಾದಿ ಒಂದು ರೂಪಾಯಿ ಕೊಟ್ಟಿರ್ತಾನೆ, ನೆಕ್ಸ್ಟ್ ₹1 ಸೇರಿಸಿ ಕೊಡುವಂಥ ಉತ್ಸವ ಇರ್ತದೆ ಜನಕ್ಕೆ. ಆ ಮಟ್ಟದಲ್ಲಿ ನಮ್ಮ ತಾತ ಮುತ್ತಾತಿ ಕಾಲದಿಂದ ಈ ಹಬ್ಬ ಇದೇ ಥರ ನಡ್ಕೊಂಡು ಹೋಗ್ತಾಯಿದೆ. ಇನ್ನು ಮುಂದೆನೂ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇದೇ ಥರ ನಡ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಮಾತಾಡಿ ಮುಗಿಸ್ತೇನೆ. ಈ ವರ್ಷನೂ ಕೊಂಡ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬಸವೇಶ್ವರ ದೇವರು ತುಂಬ ಶಕ್ತಿಯುತವಾದಂಥ ದೇವರು. ಪ್ರತಿಯೊಬ್ಬರನ್ನು ಭಕ್ತಿ ಎಲ್ಲರೂ ನಿಂತು ಶ್ರದ್ಧೆ ವಹಿಸಿ ಮಾಡುವಂಥ ಈ ಕೊಂಡ ಯಾವಾಗಲೂ ಇದೇ ಥರ ಸುಖವಾಗಿ ವಿಜೃಂಭಣೆಯಿಂದ ನಡೀಲಿ ಅಂತ ಎಲ್ಲ ಜನತೆಗಳಲ್ಲಿ ಕೇಳ್ಬೋದು. ಮಾತಾಡ್ಸಿದಾರ ಸಾಕ್ಬಿಡಿ. ನಮಸ್ತೆ, ನಾಗಾರ್ಜುನಗೌಡ ಅಂತ ಮಾತಾಡ್ತೇನೆ, ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ. ಪ್ರತಿ ಬಾರಿಯಂತೆ ಈ ಬಾರಿ ಸಹ ಬಸವೇಶ್ವರ ಕೊಂಡೋತ್ಸವ ಅದ್ದೂರಿಯಾಗಿ ಜರುಗಿದೆ. 2 ವರ್ಷಕ್ಕೊಮ್ಮೆ ಚಿರಡುಕುಪ್ಪೆಗೆ ಮತ್ತೆ 2 ವರ್ಷಕ್ಕೊಮ್ಮೆ ದ್ಯಾಪೆಗೌಡ ದೊಡ್ಡಿಲಿ ಈ ಆಚರಣೆ ಜರುಗುತ್ತೆ. ಈ ಕಳೆದ ಹಿಂದೆ ನಾವು ಸಣ್ಣ ಹುಡುಗರು ಇರಬೇಕಾದ್ರೆ ಬೀದಿ ದೀಪಗಳ ವ್ಯವಸ್ಥೆ ಇರಲಿಲ್ಲ. అందుకే ಆ ಗ್ಯಾಸ್ ಲೈಟು ಅಥವಾ ಪಂಜು ಈ ರೀತಿ ತಂದು ಬಸವೇಶ್ವರನ್ನ ಕೊಂಡವನ್ನು ನೆರವೇರಿಸ್ತಾ ಇದ್ರು. ಕಾಲ ಕಳೆದ ಹಾಗೆ ಬೀದಿ ದೀಪಗಳ ಸಂಖ್ಯೆ ಹೆಚ್ಚಾದ ಹಾಗೆ ಆ ಒಂದು ಪದ್ಧತಿ ಸಂಪ್ರದಾಯ ಕಡಿಮೆಯಾಗಿ ಕೊನೆಗೆ ನಮ್ಮ ಮಡವಾಳಿ ಅಂತ ಏನು ಕರಿತೀವಿ ಅವರು 1-2 ಪಂಜನ್ನು ತಂದು ಶಾಸ್ತ್ರೋಕ್ತವಾಗಿ ಕೊಂಡದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಈ ಕೈಕರ್ಯ ಪೂರ್ಣಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಈ ಹಿಂದೆ ಗುರು ಹಿರಿಯರು ಅಂತ ಏನಿತ್ತು ಅದ್ರ ಮುಂದುವರೆದ ಭಾಗ ಆಗಿ ಗುರು ಪರಂಪರೆ ಇನ್ನೂ ಸಹ ಚಿರಡುಕುಪ್ಪೆ ಗ್ರಾಮದಲ್ಲಿ ಉಳಿದಿದೆ. ಆರಾಧ್ಯರು ಬಸವೇಶ್ವರ ಸ್ವಾಮಿ ಮುಂದೆ ಬಂದು ಕೊಂಡವನ್ನು ನೆರವೇರಿಸ್ಕೊಡ್ತಾರೆ. ಅದೇ ರೀತಿ ಮುಂದುವರೆದು ಈ ದಿನ ಯುವಕರ ಆಸಕ್ತಿ ಹಾಗೂ ಗ್ರಾಮದ ಹಿರಿಯರ ಆಶೀರ್ವಾದದಿಂದ ಅತಿ ವಿಜೃಂಭಣೆಯಿಂದ ಊರಿಗೆಲ್ಲ ದೀಪಾಲಂಕಾರವನ್ನು ಮಾಡೋದ್ರ ಜೊತೆಗೆ ಅತಿ ಹೆಚ್ಚಿನ ಸಿರಿಮದ್ದುಗಳು ಹಾಗೂ ಪಟಾಕಿಗಳು, ತಮಟೆ, ಜೊತೆಗೆ ಫ್ಲವರ್ ಬೋರ್ಡ್ಗಳಾಗ್ಬೋದು, ಅನ್ನ ಸಂತರ್ಪಣೆ ಆಗ್ಬೋದು. ವಿಶೇಷವಾಗಿ ಗ್ರಾಮದ ಯುವಕರು ಮುತುವರ್ಜಿ ವಹಿಸಿ ಶ್ರೀ ಬಸವೇಶ್ವರ ಸ್ವಾಮಿಯ ಕೊಂಡೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಗ್ರಾಮಸ್ಥರು ಜೊತೆಗೆ ದ್ಯಾಪೆಗೌಡನದೊಡ್ಡಿ ಗ್ರಾಮಸ್ಥರ ಪರವಾಗಿ, ಬೋರಮದೊಡ್ಡಿ ಗ್ರಾಮಸ್ಥರ ಪರವಾಗಿ ಈ ಕೈಕರ್ಯದಲ್ಲಿ ಭಾಗವಹಿಸಿದಂತಹ ಯುವಕ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್. ಚೀರಣಕುಪ್ಪೆ, ಬೋರಮ್ಮನದೊಡ್ಡಿ, ದ್ಯಾಪೆಗೌಡನದೊಡ್ಡಿ, ಮಲ್ಲಪ್ಪನದೊಡ್ಡಿ ಗ್ರಾಮಸ್ಥರಿಂದ ಪೂರ್ವ ಕಾಲದಿಂದ 100 ವರ್ಷಗಳ ಇತಿಹಾಸದ ಶ್ರೀ ಬಸವೇಶ್ವರ
ಸ್ವಾಮಿಯ ಕೊಂಡ ಮಹೋತ್ಸವವನ್ನು ಅದ್ಧೂರಿಯಾಗಿ ಪ್ರತಿ ವರ್ಷವೂ ಎಂದಿನಂತೆ ಭಾರಿ ಅದ್ಧೂರಿಯಾಗಿ ನೆರವೇರಿಸಲಾಗಿದೆ. ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರದಿಂದ ಈ ಬಸವೇಶ್ವರ ದೇವಸ್ಥಾನವು ತುಂಬ ಅದ್ಭುತವಾಗಿದೆ. ರೆಕಾರ್ಡ್ ಆಯ್ತು. ಇದು ಸುಮಾರು 106 ವರ್ಷಗಳ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ. ಇದು ಚೀರನಕುಪ್ಪೆ ಮತ್ತು ದ್ಯಾಪೇಗೌಡನದೊಡ್ಡಿ, ಬೋರಮ್ಮನದೊಡ್ಡಿ ಮತ್ತು ಮಲ್ಲಪ್ಪನದೊಡ್ಡಿಯ ಗ್ರಾಮಸ್ಥರು ಸೇರಿ ಈ ಒಂದು ಅಗ್ನಿಕೊಂಡೋತ್ಸವವನ್ನು ನಾವು ನಡೆಸ್ತೀವಿ. ಪ್ರತಿ ವರ್ಷ ಕೂಡ ನಡೆಸ್ತೀವಿ. ಸುಮಾರು 106 ವರ್ಷಗಳ ಕಾಲದಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಅಗ್ನಿಕೊಂಡೋತ್ಸವಕ್ಕೆ 3 ದಿನಗಳ ಒಂದು ಪ್ರಿಪ್ರೇಷನ್ ನಡೆಯುತ್ತೆ. ನಿನ್ನೆ, ಇವತ್ತು ಮತ್ತು ನಾಳೆ. ಇಂದು ಬಸವೇಶ್ವರ ಸ್ವಾಮಿ ಕೊಂಡೋತ್ಸವ ಆದ ನಂತರ ಮಾರಮ್ಮ ತಾಯಿಯ ಕೊಂಡೋತ್ಸವವು ನಾಳೆ ನಡೆಯುತ್ತೆ. ನಿನ್ನೆ ಈ ಒಂದು ಬಸವೇಶ್ವರ ಸ್ವಾಮಿಯ ಒಂದು ಕೊಂಡೋತ್ಸವಕ್ಕೆ ಎಳವಾರ ಶುರುವಾಗುತ್ತೆ. ಈ ಒಂದು ಎಳವಾರ ಆದ ನಂತರ ಎಲ್ಲ ಕೊಂಡಕ್ಕೆ ಬಂದು ಸೌದೆಗಳು ಹಾಕಿದ ನಂತರ ಇಂದು ಬೆಳಿಗ್ಗೆ ಈ ಒಂದು ಬಸವೇಶ್ವರ ಸ್ವಾಮಿಯ ಒಂದು ಕೊಂಡೋತ್ಸವ ನಡೆದು ಇಂದು ಸಾಯಂಕಾಲ ಅಂದರೆ ಇಂದು ರಾತ್ರಿಯೇ ಮಾರಮ್ಮ ತಾಯಿಯ ಒಂದು ಎಳವಾರ ನಡೆಯುತ್ತೆ. ಮಾರಮ್ಮ ತಾಯಿಯ ಒಂದು ಎಳವಾರ ನಡೆದು ನಾಳೆ ಬೆಳಿಗ್ಗೆ ಮಾರಮ್ಮ ತಾಯಿಯ ಒಂದು ಕೊಂಡೋತ್ಸವ ನಡೆಯುತ್ತೆ. ಈ ಒಂದು ಗ್ರಾಮಸ್ಥರು, ಈ ಒಂದು ಚೀರನಕುಪ್ಪೆ ಮತ್ತು ದ್ಯಾಪೇಗೌಡನದೊಡ್ಡಿ, ಮಲ್ಲಪ್ಪನದೊಡ್ಡಿ ಮತ್ತು ಬೋರಮ್ಮನದೊಡ್ಡಿ ಗ್ರಾಮಸ್ಥರುಗಳು ನಾವು ಒಂದು ಸಂಘ ಅಂತ ಮಾಡ್ಕೊಂಡಿದ್ದೇವೆ, ಬಸವೇಶ್ವರ ಸ್ವಾಮಿ ಗೆಳೆಯರ ಬಳಗ ಅಂತ. ಸುಮಾರು ಒಂದು 70ರಿಂದ 80 ಜನ ಈ ಒಂದು ಸಂಘದಲ್ಲಿ ಸದಸ್ಯರಿದ್ದಾರೆ. ಈ ಎಲ್ಲ ಸದಸ್ಯರು ಸೇರಿ ಈ ಒಂದು ಅಗ್ನಿಕೊಂಡೋತ್ಸವವನ್ನು ತುಂಬ ಅದ್ಭುತವಾಗಿ ಮತ್ತು ವಿಜೃಂಭಣೆಯಂಗೆ ಆಚರಿಸಲಾಗುತ್ತದೆ. ಇದಕ್ಕೆ ಈ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ನಾವು ಒಂದಿಷ್ಟು ಫಂಡು ಅಂತ ನಾವು ಮಾಡ್ಕೊತೇವೆ. ಪ್ರತಿ ವರ್ಷ ಮನೆಗೂ ಒಂದಿಷ್ಟು ದುಡ್ಡು ಅಂತ ಹಾಕಿರ್ತೀವಿ. ಆ ಒಂದು ದುಡ್ಡಿನಲ್ಲೇ ಈ ಒಂದು ಅಗ್ನಿಕೊಂಡೋತ್ಸವವನ್ನು ನಾವು ನಡೆಸ್ತಕ್ಕಂಥದ್ದು. ಹಾಗೆ ದಾನಿಗಳು, ಹಲವಾರು ಜನ ದಾನಿಗಳಿದ್ದಾರೆ ಕನಕಪುರದಲ್ಲಿ. ಈ ಒಂದು ಬಸವೇಶ್ವರ ಸ್ವಾಮಿಯ ಒಂದು ಭಕ್ತಾದಿಗಳಿದ್ದಾರೆ. ಅವರೆಲ್ಲರೂ ಸಹ ಅವರ ಒಂದು ಮನಸ್ಪೂರ್ವಕವಾಗಿ ಒಂದಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಆ ಒಂದು ಅಮೌಂಟ್ನಿಂದ ಮತ್ತು ನಮ್ಮ ಗ್ರಾಮಸ್ಥರುಗಳ ಒಂದು ಅಮೌಂಟ್ನಿಂದ ಈ ಒಂದು ಅಗ್ನಿಕೊಂಡೋತ್ಸವ ನಾವು ನೆರವೇರಿಸ್ತೇವೆ. ಒಟ್ಟಿನಲ್ಲಿ 3 ದಿನಗಳ ಕಾಲ ಈ ಒಂದು ಅಗ್ನಿಕೊಂಡೋತ್ಸವದ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗೂ ಒಂಥರ ಜಾತ್ರೆ ಇದ್ದಂಗೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಮುಂದಿನ ಮಾತು ನಮ್ಮ ಮನೋವರಾಗಲಿ ನಮ್ಮ ಮಧುವರಾಗಲಿ ಆಗ್ತದೆ. ಬಸವಣ್ಣ ಮಗ ಲಿಂಗೇಗೌಡ ಸ್ವತಃ ಚೀರನಕುಪ್ಪೆ. 40-50 ವರ್ಷದಿಂದ ಇದು ನಡ್ಕೊಬೋದು. ಈಗ ಏನಿಲ್ಲ, ಈಗ 50 ವರ್ಷದ ರೀತಿ ಚೆನ್ನಾಗಿ ನಡೀತಾ ಬರ್ತಾ ಬೆಟ್ಟು ಜಾಸ್ತಿ ಆಗುತ್ತೆ ದೇವಸ್ಥಾನದ ಕಾರ್ಯ. ಮುಂದೆ ಏನೂ ಇಲ್ಲ. ಆವಾಗ 5 ಕೆಜಿ ಅಕ್ಕಿ ಹಾಕ್ಬಿಟ್ಟು ಸೇವೆ ಮಾಡಿಕೊಂಡವರು. ಆಮೇಲೆ ನಿನ್ನ ಹತ್ರ 25 ಕೆಜಿ ಕೊಟ್ಟು 50 ಕೆಜಿ ಕೊಟ್ಟು ಆಮೇಲೆ ಗಂಟೆ ಮಾಡಿ ಬೇಯಿಸ್ಬೇಕಾಗುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ. ಹಾಗೆ ನಡೀತಾ ಇದೆ. ಇನ್ನೂ 60 ವರ್ಷ ಆಗೋಯ್ತಪ್ಪ. ಆ ವೈಯಕ್ತಿಗಳಲ್ಲಿ ನಡೀತೀವಿ.
ಹಿಂದೆ ಹೆಂಗೆ ನಡೀತಾ ಇತ್ತು ಈಗ ಅದೇ ಥರ ನಡೀತಾ ಇದೆ. ಈ ದಿನ ದಿನ ಸ್ವಲ್ಪ ಜಾಸ್ತಿ ಜನ ಸ್ವಲ್ಪ ಆಕರ್ಷಣೆ ಮಾಡಿ ಬಸವೇಶ್ವರ ಸ್ವಾಮಿಗೆ ಜಾಸ್ತಿ ಆಸಕ್ತಿ ಇಟ್ಟು 2-3 ಗ್ರಾಮಸ್ಥರು ಪೂಜೆ ಪುನಸ್ಕಾರಗಳು ಚೆನ್ನಾಗಿ ಮಾಡ್ತಾರೆ. ನಾವು ಕುಮಾರ್ ಅಂತ ಹೇಳಿ ಸುಮಾರು ಇತಿಹಾಸದಿಂದ ಇದು ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ನಮ್ಮ ತಾತ ಮುತ್ತಾತ ಕಾಲದಿಂದ ನಡೀತಾ ಇದೆ. ನಮ್ಮ ಹಬ್ಬ ಆಯಿತು. ಈಗ ನಮ್ಮದು 4ನೇ ತಲೆಯಿಂದ 6ನೇ ತಲೆ ಪೂಜೆ ಮಾಡ್ತಾಯಿದ್ವಿ. ಈ ವರ್ಷ ಅಭಿವೃದ್ಧಿ ಆಯ್ತಾ ಇದೆ. ಪರವಾಗಿಲ್ಲ, ಏನು ಚೆನ್ನಾಗಿ 2-3 ಗ್ರಾಮಸ್ಥರು ಸೇರಿ ಎಲ್ಲ ಚೆನ್ನಾಗಿ ಹಬ್ಬ ಹುಣ್ಣಿಮೆಗಳನ್ನು ಎಲ್ಲ ಆಚರಣೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಗ್ನಿಕೊಂಡೋತ್ಸವದ ಪ್ರಯುಕ್ತ ಚಿಣಕುಪ್ಪೆ ಮತ್ತು ದೇಪೆಗೌಡನದೊಡ್ಡಿ, ಮಲ್ಲಪ್ಪನದೊಡ್ಡಿ ಹಾಗೂ ಬೋರಮ್ಮದೊಡ್ಡಿ 4 ಊರು ಗ್ರಾಮಸ್ಥರು ಸೇರಿ ಈ ಚಿಣಕುಪ್ಪೆಯಲ್ಲಿ ಪ್ರತಿ ವರ್ಷವೂ ಅಗ್ನಿಕೊಂಡೋತ್ಸವವನ್ನು ಏರ್ಪಡಿಸ್ತೇವೆ. ಅದು ಹೇಗೆ ಏರ್ಪಡಿಸ್ತೇವೆ ಅಂದರೆ, ಪ್ರತಿ ವರ್ಷವೂ ಮನೆಯಲ್ಲಿ ಆದಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಅದರಿಂದ ಬಂದಂಥ ದುಡ್ಡಲ್ಲಿ ದೇವಸ್ಥಾನಕ್ಕೆ ಇಷ್ಟು ಅಂತ ಖರ್ಚು ಮಾಡಿ ಮತ್ತು ಭಕ್ತಾದಿಗಳಿಂದ ಮತ್ತು ದಾನಿಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ಈ ಒಂದು ಅಗ್ನಿಕೊಂಡೋತ್ಸವವನ್ನು ಏರ್ಪಡಿಸ್ತೇವೆ. ಅದರಲ್ಲೂ ಪ್ರಮುಖವಾಗಿ ಏನಂದರೆ, ಶ್ರೀ ಬಸವೇಶ್ವರ ಸ್ವಾಮಿ ಚಿಣಕುಪ್ಪೆ ಯುವಕರ ಬಳಗದಿಂದ ಭಾರಿ ಪ್ರಾಮುಖ್ಯತೆ ಇದೆ ಈ ಇತಿಹಾಸಕ್ಕೆ, ಏನು ಈ ಕೊಂಡಕ್ಕೆ. ಇದು ಇತಿಹಾಸ, ಬಸವೇಶ್ವರ ದೇವರ ಇತಿಹಾಸ ಹೇಳ್ಬೇಕಾದ್ರೆ ಇದು ಈಗಿಂದ 1, 5, 10, 15 ವರ್ಷದ ಇತಿಹಾಸ ಅಲ್ಲ, ಇದು ಸಾವಿರಾರು ವರ್ಷದ ಇತಿಹಾಸ. ಮತ್ತು ಈ ಬಸವೇಶ್ವರ ಸ್ವಾಮಿಗೂ ಮತ್ತು ಶಿವನಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೂ ಅವಿನಾಭಾವದ ಸಂಬಂಧ. ನಾವು ಪ್ರತಿ ವರ್ಷವೂ ಈ ಕೊಂಡವನ್ನು ಏರ್ಪಡಿಸ್ಬೇಕಾದ್ರೆ ಮತ್ತು ಅಗ್ನಿಕೊಂಡಕ್ಕೆ ನಮ್ಮ ಕುಮಾರಣ್ಣವರು ಮತ್ತು ಪಾಪವರು ಅಗ್ನಿಕೊಂಡಕ್ಕೆ ನುಗ್ಬೇಕಾರೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ದೇವರನ್ನು ತಂದು ಈ ಅಗ್ನಿಕೊಂಡೋತ್ಸವವನ್ನು ಏರ್ಪಡಿಸ್ತೇವೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಈ ದೇವಸ್ಥಾನದಲ್ಲಿ ಮತ್ತೆ ಪ್ರತಿ ದಿನವೂ ಆಗಲಿ ಪ್ರತಿ ತಿಂಗಳಿಗಾಗಲಿ ಪ್ರತಿದಿನ ಆಗಲಿ ಇಲ್ಲಿ ದೇವ್ರು ಬರಲ್ಲ. ವರ್ಷಕ್ಕೊಮ್ಮೆ ದೇವ್ರು ಬರುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸ್ಕೋಬೇಕು ಅಂದರೆ ಮತ್ತೆ ಹೂವು ಒಡ್ಡೆ ಕೇಳಬೇಕು. ಇಲ್ಲಿ ಬಂದು ಯಾರು ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಹೂವು ಒಡ್ಡಿ ಮತ್ತು ಅವರ ಏನೇ ಒಂದು ಪ್ರಾಬ್ಲಮ್ ಇರ್ಬೋದು, ಎಂಥದೇ ಇರ್ಬೋದು, ಒಂದು ಬೋರಲ್ಲಿ ನೀರು ಬೀಳ್ಬೋದು ಅಂತ ಇರ್ಬೋದು, ಮನೆ ಕಟ್ಟೋದು ಅಂತ ಇರ್ಬೋದು, ಬೇರೆ ಕೋರ್ಟ್ ಕೇಸ್ ಇರ್ಬೋದು, ಮತ್ತು ಯಾವುದೇ ಒಂದು ಕಷ್ಟದದು ಅದೆಲ್ಲ ವಿಚಾರಿಸ್ಕೋಬೇಕು ಅಂದರೆ ಇಲ್ಲಿ ಬಂದು ಹೂವು ಒಡ್ಡಿದ್ರೆ ನಿಮ್ಮ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಎಲ್ಲೂ ಹೋಗಿ ಆಗಿಲ್ಲ ಅಂದರೆ ಇಲ್ಲಿ ಬಂದು ಇದಾಗುತ್ತೆ. ಇದು ನಾವು ಹೇಳ್ತಾ ಇರೋದಲ್ಲ, ನಮ್ಮ ಪೂರ್ವಿಕರು ಹೇಳಿರೋದು. ಇದಕ್ಕೆ 500-1000 ವರ್ಷದ ಇತಿಹಾಸ ಇದೆ. ಇದು ಫಸ್ಟು ಒಂದು ಹೆಂಚಿನ ಮನೆಯಿಂದ ಬಂದು ಒಂದು ಸುಮಾರು ಒಂದು ಮನೆಗೆ ಬಂದು ಈಗ ನಾವು ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದೇವೆ. ಈ ದೇವಸ್ಥಾನಕ್ಕೆ ಬಂದು ಹೋಗಾದ್ಮೇಲೆ ಇತಿಹಾಸ ಗೊತ್ತಾಗೋದು. ನಾವು ಬಂದರೆ ಸುಮ್ಮನೆ ನಾವು ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಈ ಚಿಣಕುಪ್ಪೆ ಗ್ರಾಮಸ್ಥರು ಮತ್ತು ಜಾತ್ರೆಗಳು ನೋಡಿ ಚಿಣಕುಪ್ಪೆ ಮಲ್ಲಪ್ಪನದೊಡ್ಡಿ ಎಲ್ಲ ಸೇರಿ ಪ್ರತಿ ವರ್ಷವೂ ಈ ಅಗ್ನಿಕೊಂಡೋತ್ಸವ ಆಚರಿಸ್ತೇವೆ. ನಮ್ಮ ಹೆಸರು ಬಸವರಾಜ್ ಅಂತೇಳಿ, ನಾವು ಚಿಣಕುಪ್ಪೆ ಗ್ರಾಮದವರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 34 ಏಪ್ರಿಲ್ 34 ಈ ದಿನ ಪ್ರತಿ ವರ್ಷದಂತೆ ಬಸವೇಶ್ವರ ಸ್ವಾಮಿಯ ನಿನ್ನೆ ಎಳವಾರ ಆಯಿತು. ಈ ದಿನ ಬೆಳಗ್ಗೆನೇ 7 ಗಂಟೆಗೆ ಸರಿಯಾಗಿ ಅಗ್ನಿಕೊಂಡೋತ್ಸವ ಆಯಿತು. ನಮ್ಮ ಪೂಜ್ಯರಾದ ಶ್ರೀ ಕುಮಾರ್ ಸ್ವಾಮಿಯವರು ನಮ್ಮ ಇದನ್ನು ಕೊಂಡಾಯಿದ್ರು. ಅತ್ಯಂತ ವಿಜೃಂಭಣೆಯಿಂದ ಚಿಣಕುಪ್ಪೆ ಗ್ರಾಮಸ್ಥರು, ತಾಯಂದಿರು, ಅಣ್ಣ ತಮ್ಮಂದಿರು, ಸಹೋದರರು, ಯುವಕರು, ಮಿತ್ರರು ಭಾಳ ಹರ್ಷೋದ್ಗಾರದಿಂದ ಸಂತೋಷದಿಂದ ಪ್ರತಿ ವರ್ಷ ಆಚರಿಸ್ತಾರೆ. ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸಂತೋಷದಿಂದ ಸಂಭ್ರಮದಿಂದ ಈ ಕೊಂಡೋತ್ಸವವನ್ನು ಆಚರಿಸಿದ್ದಾರೆ. ಜೊತೆಗೆ ಗ್ರಾಮಸ್ಥರೆಲ್ಲ ಸೇರಿ ಬೆಳಗ್ಗೆನೇ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ದಿನ ಭಾಳ ಸಂತೋಷಪಟ್ಟಿದ್ದಾರೆ. ಸಾರ್ವಜನಿಕರಿಗೆ ಚಿಣಕುಪ್ಪೆ ಗ್ರಾಮಸ್ಥರಿಗೆ ಧನ್ಯವಾದಗಳು. ಒಬ್ಬರಲ್ಲಿ ಬಸವೇಶ್ವರ ದೇವಸ್ಥಾನ, ನಮ್ಮ ಚಿರಣಕುಪ್ಪೆ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕೊಂಡೋತ್ಸವ ನಡೀತು. ಈ ಬಸವೇಶ್ವರ ಸ್ವಾಮಿ ಚಿರಣಕುಪ್ಪೆ ಮತ್ತು ದೇಪೆಗೌಡನದೊಡ್ಡಿ 2 ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವರು. ಇದು ನಮ್ಮ ದೇವಸ್ಥಾನ 2 ವರ್ಷಕ್ಕೊಂದು ಸಾರಿ ನಮ್ಮ ಚಿರಣಕುಪ್ಪೆ ಗ್ರಾಮಕ್ಕೆ ಬರುತ್ತೆ. ಅದು ಅದ್ದೂರಿಯಾಗಿ ಕೊಂಡೋತ್ಸವನ ನೆರವೇರಿಸ್ತು. ಇದನ್ನು ನಿನ್ನೆ ದಿನ 2 ವಾರ ಆಯಿತು.
ಇವತ್ತು ಬಸವೇಶ್ವರ ಸ್ವಾಮಿ ಅಥವಾ ಊರಿನೆಲ್ಲ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಕೊಂಡೋತ್ಸವ ನಡೀತು. ಗ್ರಾಮಸ್ಥರೆಲ್ಲರೂ ಇದ್ದರು. ಹಿನ್ನೆಲೆ ಇನ್ನೂ ಇದೆ ಬೇಕಾದಷ್ಟು, ತುಂಬ ಚೆನ್ನಾಗಿದೆ.